ನಮಸ್ಕಾರ. ಈ ದಿನದ ಪ್ರಮುಖ ಸುದ್ದಿಗಳು. 5 ವಿಧಾನಸಭೆಗೆ ಚುನಾವಣೆಗೆ ಅಖಾಡಕ್ಕೆ ಸಜ್ಜು. ಪಶ್ಚಿಮ ಬಂಗಾಳದಲ್ಲಿ 2 ಹಂತ, ಉಳಿದ ರಾಜ್ಯಗಳಲ್ಲಿ 1ನೇ ಹಂತದಲ್ಲಿ ಮತದಾನ. ಬಾಗಲಕೋಟೆ, ದಾವಣಗೆರೆಯ ಕ್ಷೇತ್ರಗಳಿಗೆ ಉಪಚುನಾವಣೆ. ಏಪ್ರಿಲ್ 9ಕ್ಕೆ ಮತದಾನ ಆರಂಭ. ಮತ್ತೆ ಹೆಚ್ಚಾಯಿತು ಕೋಟಾ ನೋಟು ಹೆಸರಿನಲ್ಲಿ ವಂಚನೆ. ತ್ರಿಬ್ಲಿಂಗ್ ಆಮಿಷದಲ್ಲಿ ಚಿತ್ರದುರ್ಗ ನಗರಸಭೆಯ ಮಾಜಿ ಸದಸ್ಯ ಬಂಧನ. ಒಡಿಶಾ ಕೈ ಶಾಸಕರಿಗೆ ಲಂಚದ ಆಮಿಷ, 2 ಪೊಲೀಸರ ವಶಕ್ಕೆ. ಶಾಸಕರ ಖರೀದಿಗೆ ಬಿಜೆಪಿ ಯತ್ನ, ಕಾಂಗ್ರೆಸ್ ಆರೋಪ. ಪಿಎನ್ಜಿ ಗ್ರಾಹಕರಿಗೆ ಎಲ್ಪಿಜಿ ಇಲ್ಲ, ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಆದೇಶ. ಏಪ್ರಿಲ್ 1ರಿಂದ ಫಾಸ್ಟ್ಯಾಗ್ ಪಾಸ್ ಶುಲ್ಕ ಹೆಚ್ಚಳ. ವಾರ್ಷಿಕ ಫಾಸ್ಟ್ಯಾಗ್ ಪಾಸ್ ದರವನ್ನು 75% ಹೆಚ್ಚಿಸಲಾಗಿದೆ, ಎನ್ಎಚ್ಎಐ ಹೇಳಿಕೆ. ಶಾಸಕ ಸಂಸದನಿಂದ ಡ್ರಗ್ಸ್ ಸೇವನೆ ದೃಢ. ತೆಲಂಗಾಣದ ತೋಟದ ಮನೆಯ ಮೇಲೆ ದಾಳಿ, ಬಿಆರ್ಎಸ್ ಮಾಜಿ ಶಾಸಕ ಬಂಧನ. 4ನೇ ಹಡಗು ಯುಎಇಯಿಂದ ಭಾರತದತ್ತ. ಜಗ್ ಲಡಾಖಿ ಹೆಸರಿನ ಈ ಹಡಗು 80,800 ಟನ್ ಕಚ್ಚಾ ತೈಲ ಆಗಮನ. ಅಮೆರಿಕ ಅದರ ಮಿತ್ರ ರಾಷ್ಟ್ರಗಳಿಗೆ ಇರಾನ್ ಎಚ್ಚರಿಕೆ. ದುಬೈ, ಕುವೈತ್ ಮೇಲೆ ಮುಂದುವರೆದ ದಾಳಿ, ವಸತಿ ಪ್ರದೇಶಗಳನ್ನು ಗುರಿಯಾಗಿಸಿದ ಅಮೆರಿಕ. ರಾಜ್ಯಸಭೆಯಲ್ಲಿ 3 ಗೆಲುವಿಗೆ ಬಿಜೆಪಿ ಕಸರತ್ತು. ಎನ್ಡಿಎ ಇಂಡಿಯಾ ಬಣಗಳ ನಡುವಿನ ತೀವ್ರ ಪೈಪೋಟಿ. ಅಡ್ಡ ಮತದಾನ, ಪಕ್ಷಾಂತರ ಭೀತಿಯಲ್ಲಿ ಕಾಂಗ್ರೆಸ್. ಕಾನೇಶ್ವರಂಗೆ ಭಾರತ ರತ್ನ ನೀಡಿ ಪ್ರಧಾನಿ ನರೇಂದ್ರ ಮೋದಿಗೆ ಪತ್ರ ಬರೆದ ರಾಹುಲ್ ಗಾಂಧಿ. ಹಲಸೂರು ಕೆರೆ ಸಂರಕ್ಷಣೆಗೆ ಆದ್ಯತೆ. ಪರಿಸರ ಸಮತೋಲನ, ವಿಶ್ರಾಂತಿ, ಮನರಂಜನಾ ತಾಣವಾಗಿ ಅಭಿವೃದ್ಧಿ. ಜ್ಞಾನಪೀಠ ಪ್ರಶಸ್ತಿಗೆ ತಮಿಳು ಕವಿ ವೈರಮುತ್ಗೆ ಆಯ್ಕೆಯ ಕುರಿತು ಹಲವು ಸಂಘಟನೆಗಳ ಖಂಡನೆ. ವಯೋವಂದನದಡಿಯಲ್ಲಿ ವೃದ್ಧರಿಗಿಲ್ಲ ಚಿಕಿತ್ಸೆ. ರಾಜ್ಯದಲ್ಲಿ ಯೋಜನೆ ಜಾರಿಗೆ ಕಳೆದ ವರ್ಷದವೇ ಆದೇಶವಾದರೂ ಅನುಷ್ಠಾನವಿಲ್ಲ. 250ಕ್ಕೂ ಅಧಿಕ ಸಿಲಿಂಡರ್ಗಳ ಜಪ್ತಿ. ವಾಣಿಜ್ಯ ಉದ್ದೇಶಕ್ಕೆ ಗೃಹ ಬಳಕೆ ಸಿಲಿಂಡರ್ಗಳ ಬಳಕೆ. ಪೊಲೀಸರ ಕಾರ್ಯಾಚರಣೆ.